ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬಾ ಚೆನ್ನಾಗಿದ್ವಿ. ಸೊ ಇವತ್ತು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಆಗಿರಲಿಲ್ಲ. ಇವತ್ತು ಹೋಗೇ ಬಂದುಬಿಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಶುಕ್ರವಾರ ಹೊರಟಿದ್ವಿ. ಸೊ ಇಬ್ಬರು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸ್ಕೂಟಿಯಲ್ಲೇ ಹೋದ್ವಿ. ಬೈಕೇನು ತೊಗೊಂಡೋಗಿದ್ದೆ, ಯಾಕಂದರೆ ಬೈಕ್ ಮೈಸೂರಲ್ಲಿದೆ, ತೊಗೊಂಬಂದಿಲ್ಲ. ಅದಕ್ಕೋಸ್ಕರ ಸ್ಕೂಟಿಯಲ್ಲೇ ತುಂಬ ದೂರ ಏನಿಲ್ಲ, ಕೌಶಿಕ ಬಿಟ್ಟು ಒಂದು 2 ಕಿಲೋಮೀಟ್ರ್ ಆಚೆ ಈಚೆ ಆಗುತ್ತೆ ಅಷ್ಟೇ. ಸೊ ಇದೇ ದೇವಸ್ಥಾನ. ಈ ದೇವರು ಬಂದು ಕಟುಗಲಮ್ಮ ಅಂತ ಅಂದ್ಬಿಟ್ಟು ತುಂಬಾ ಪವರ್ಫುಲ್ ಇದೆ ದೇವರು. ನಾವು ಹೋಗಿದ್ದ ದಿನ ಯಾರೂ ಇರಲಿಲ್ಲ, ಪೂಜಾರಿನೂ ಇರಲಿಲ್ಲ. ಪೂಜೆ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಬರ್ತಾ ಮಳೆ ಸ್ವಲ್ಪ ಮಳೆ ಬರ್ತಿತ್ತು, ಇನ್ನೊಂದು ಕಡೆ ಬರ್ತಿರ್ಲಿಲ್ಲ, ಆ ಥರ ಆಗ್ತಿತ್ತು. ಸೊ ನಾವೆಲ್ಲೂ ನಿಲ್ಸೋಕೆ ಹೋಗಲಿಲ್ಲ. 1-2 ಕಡೆ ನಿಲ್ಲಿಸಿದ್ವಿ, ಬಟ್ ಇಳ್ದಿದ ತಕ್ಷಣ ಮಳೆ ನಿಂತು ಹೋಗ್ತಾಯಿತ್ತು. ಮತ್ತೆ ಹತ್ಕೊಂಡೇನೆ ಎಲ್ಲೂ ನಿಲ್ಸೋದು ಬೇಡ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಆ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಸೊ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಪೂಜೆ ಮಾಡಿಕೊಂಡು. ನಾವು ಮೊಸರನ್ನ ಮಾಡ್ಕೊಂಡು ಬಂದಿದ್ವಿ, ಹಾಗೆ ಹೂವು ಹಣ್ಣು ಕಾಯಿ ಎಲ್ಲನೇ ಎತ್ಕೊಂಡು ಬಂದಿದ್ದು. ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಡೋರ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲೇ ಕೆಳಗೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ. ಪೂಜಾರಿ ಬರ್ತಾರೋ ಇಲ್ವೋ ಗ್ಯಾರಂಟಿ ಇರಲಿಲ್ಲ, ಯಾಕಂದರೆ ನಮಗೆ ಗೊತ್ತೂ ಇಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು, ಸಚಿನ್ ಮೊದಲೇ ಬಂದಿದ್ರು ಒಂದು ಸಲ. ಸೊ ಎಲ್ಲನೂ ಇಲ್ಲೇ ಇಟ್ಕೊಂಡು ಪೂಜೆ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೆ ನಾನು. ಮೊಸರನ್ನ ಮಾಡ್ಕೊಂಡು ಹೋಗಿದ್ವಿ. ಮೊಸರನ್ನದ ಬಾಕ್ಸು ಓಪನ್ ಮಾಡೋಕ್ಕೆ ಬರ್ತಿರಲಿಲ್ಲ, ನಾನೇ ಹಾಕಿದ್ದು. ಬಟ್ ಅದು ಬಿಸಿ ಅನ್ನಕ್ಕೆ ಮೊಸರು ಹಾಕಿ ಕಲಸಿದೆ, ಅಂದರೆ ಪೂರ್ತಿ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಇತ್ತು. ಅದಕ್ಕೆ ಮೊಸರು ಹಾಕಿ ಕಲಸಿ ಕ್ಯಾಪ್ ಕ್ಲೋಸ್ ಮಾಡಿದೆ. ಅದು ಒಳಗಡೆ ಹೇರ್ ತೊಗೊಂಡಂಗಾಗಿ ಟೈಟ್ ಆಗಿಬಿಟ್ಟಿತ್ತು. ಸೊ ತೆಗಿಯೋಕ್ಕೆ ಆಗ್ತಿರಲಿಲ್ಲ, ಟ್ರೈ ಮಾಡ್ತಿದ್ದೆ. ಅಷ್ಟರಲ್ಲಿ ಸಚಿನ್ ಹಿಂದೆ ಮುಂದೆ ಎಲ್ಲ ವೀಡಿಯೋ ಮಾಡ್ಕೊತಾಯಿದ್ರು. ದೇವಸ್ಥಾನದ ಹಿಂದೆ ಹೊಳೆ ಥರ ನೀರು ಹರಿಯತ್ತೆ, ಅದ್ರದ್ದು ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇತ್ತು, ಜುಳು ಜುಳು ಅಂತ. ಹಾಗೆ ಸುತ್ತಮುತ್ತ ಎಲ್ಲ ಅದು ಒಂದು ಊರ ಹೆಸರು ನಂಗೆ ಮರ್ತೋಗಿದೆ. ಸುತ್ತ ಊರಲ್ಲಿ ಜೋಳ, ಅದು ಇದು ರಾಗಿ ಭತ್ತ ಅಂತ ಎಲ್ಲ ಹಾಕ್ಕೊಂಡಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಮಧ್ಯ ದೇವಸ್ಥಾನ ಇರೋದು. ಸೊ ನಾವಿಲ್ಲಿ ಏನು ಮಾಡಿದ್ವಪ್ಪ ಅಂತ ಅಂದರೆ, ಪೂಜಾರಿ ಇರೋರು ಇದು ಏನು ಸ್ಟೀಲ್ದು ಕಾಣಿಸ್ತಾ ಇದೆ ಗೇಟು, ಅದನ್ನು ಮಾತ್ರ ಲಾಕ್ ಮಾಡ್ಕೊಂಡು ಹೋಗಿದ್ರು. ಒಳಗಡೆ ಲಾಕ್ ಮಾಡಿರಲಿಲ್ಲ. ನಾನೊಂದು ಟೈಮ್ ಕರೆಕ್ಟಾಗಿ ನೋಡಿಬಿಟ್ಟು ಆಮೇಲೆ ತೆಗೆದೆ. ಆವಾಗ ನಮಗೆ ದೇವರು ಪೂರ್ತಿಯಾಗಿ ಕಾಣಿಸ್ತು. ಇಲ್ಲಾಂದರೆ ನಾವು ಬರೀ ಕಿಂಡಿಲೇ ನೋಡ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು, ಅಯ್ಯೋ ಇದು ಒಳಗಡೆ ಓಪನ್ ಮಾಡ್ಬೋದಾಗಿತ್ತಲ್ಲ ನಾವು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಓಪನ್ ಮಾಡಿಕೊಂಡು ದೇವ್ರನ್ನ ಅದರೊಳಗೆ ಗೇಟ್ ಒಳಗಿಂದ ಫೋನ್ನ ಇಟ್ಕೊಂಡು ವೀಡಿಯೋ ಮಾಡಿಕೊಂಡೆ. ಇದೇ ಕಟಗಲಮ್ಮ. ಸೊ ತುಂಬ ಪವರ್ಫುಲ್ ಅಂತ ಎಲ್ಲರೂ ಮಾತಾಡ್ತಾರೆ. ಅದಕ್ಕೋಸ್ಕರ ನಾವು ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಮೊಸರನ್ನ ಕೊಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ಏಯ್ ಪೂರ್ತಿ ತಿನ್ನು ಅದನ್ನು. ಓಹೋ, ಬಂದ ನೀ ಬಂದ. ಇನ್ನೊಂದು ತುತ್ತು ಹಾಕೋ ಬಾಯಿಗೆ. ದೇವಸ್ಥಾನದಿಂದ ಈ ಥರ ಹೊಳೆ ಹರಿತಾ ಇದೆ. ಅದಕ್ಕೆ ಕತ್ತಿಗೆಲ್ಲ ಏಟಾಗಿದೆ. ಅದೇ ಅದು ದಾರ ಎಲ್ಲ ಟೈಟಾಗಿ ಕುಯ್ಕೊಂಡಿರುತ್ತಲ್ಲ, ಆ ಥರ ಆಗಿದೆ ಇದಕ್ಕೆ. ಒಂದು ಸೆಕೆಂಡ್ ನನಗೆ ಗುಂಡನ್ನು ನೋಡ್ದಂಗೆ ಆಯಿತು. ಪ್ರಸಾದ ತಿನ್ನಬೇಕು. ಬಾಳೆಹಣ್ಣು ತೆಗಿ, 2 ಕೊಡ್ತಾನೆ ಅವ್ರಿಗೆ. ಅವನಿಗೊಂದು ತಿನ್ನಿಸ್ತಾರೆ. ಏನು ಅರ್ಥ ಮಾಡ್ಕೊಂಡಿದ್ದೆ ದೇವ್ರಿಗೆ? ಹಂದಿ ಊಟ. ಅದನ್ನೇ ನಮ್ಗೆ ಹೇಳಿದ್ವಾಗ ಏನಂತ ಇನ್ನೊಂದು ಅರ್ಥ ಕೊಡ್ತೀನ ಅಂತ ಹೇಳ್ತು.
ಬಾ. ಸೊ ಇವಾಗ ಪೂಜೆ ಆಯಿತು, ಓಡ್ತಾ ಇದ್ವಿ. ಅಲ್ಲಲ್ಲೇ ಮಳೆ ಬರ್ತಿದೆ. ಏಯ್ ಬಾರೋ ಆಚೆ, ಬರುತ್ತಾ ಜಾಗ ಇಲ್ಲ, ಗೇಟ್ ಹಾಕಿದ್ರು ಬರೋಕ್ಕೆ. ಹಿಂದೆ ಇದೆಯಾ? ಇಲ್ಲ, ನೀನು ತೆಗ್ದಿದ್ದೆ ಡೋರ್, ಅದಕ್ಕೆ. ಅದನ್ನ ಚಕ್ರವರೇ ಕೊಟ್ಟಿರೋದು. ಸುತ್ತ ಹಸಿರು ವನ. ರೆಕಾರ್ಡ್ ಮಾಡ್ಕೊತಾ ಇದ್ದೀರಲ್ಲಿ. ಇಲ್ಲ ಇದೆಯಲ್ಲ ನವಿಲು, ಎಷ್ಟೊಂದಿದ್ದಾವೆ. ಎಲ್ಲ ಐತೆ ನೋಡೋ ಅದ್ರೊಳಗೆ ಮಧ್ಯೆ ಅಯ್ಯೋ, ಇಲ್ಲೇ ಇದಾವೆ. ಎಲ್ಲ ಭತ್ತ ಎಲ್ಲ ತಿಂದಾಗ್ತಿದೆ. ಇದಾಗಿತ್ತು ಪುಟ್ಟ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್.